ಎಲ್ಲರೂ ಕನ್ನಡ 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 ಅಂತಿದ್ರೆ ಈ ಕಡೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಈಗ ಮರಾಠಿಗರ ಕಣ್ಣು ಬಿದ್ದಿದೆ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಸುದ್ದಿಯಾಗಿದೆ. ಈಗ ಬಿಜೆಪಿ ಟಿಕೆಟ್ ಮೇಲೆ ಮರಾಠರ ಸಮುದಾಯದ ಆಕಾಂಕ್ಷಿಗಳು ಕಣ್ಣಿಟ್ಟಿದ್ದಾರೆ. ಬೀದರ್ನಲ್ಲಿ ಡಾಕ್ಟರ್ ದಿನಕರ್ ಮೋರೆ, ನಂದಕುಮಾರ್ ಸಾಳಂಕೆ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪದ್ಮಾಕರ್ ಪಾಟೀಲ್ ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಕನ್ನಡ 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 ಅಂತಿದ್ರೆ ಇನ್ನೊಂದು ಕಡೆ ಬೀದರ್ ಲೋಕಸಭಾ ಕ್ಷೇತ್ರದ ಮೇಲೆ ಮರಾಠಿಗರು ಕಣ್ಣಿಟ್ಟಿದ್ದಾರಾ? ಹಾಗಾದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಇಳಿಸ್ತಾರೆ? ಮರಾಠಿಗರನಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಕನ್ನಡಿಗರಿಗೆ ಟಿಕೆಟ್ ಕೊಡ್ತಾರೋ? ಕಳೆ ಚುನಾವಣೆಯಲ್ಲಿ ನೋಡ್ರಿ, ಬೆಲ್ಗಾಮ್ದಾಗ ವಿಧಾನಸೌಧಕ್ಕೆ ಟಿಕೆಟ್ ಕೊಟ್ಟಿದ್ರು. ಮತ್ತು ನಮ್ಮ ಬೀದರ್ ಡಿಸ್ಟಿಕ್ದಾಗ ಆ್ಯಕ್ಚುಲಿ ಭಾಳ ವರ್ಷದಿಂದ ಬೇಡಿಕೆ ಐತಿ. ಬಟ್ ರಾಜ್ಯ ಹಾಗೂ ಸೆಂಟ್ರಲ್ನಲ್ಲಿ ಪ್ರಾಮಿಸ್ ಮಾಡಿದರು 100% ಈ ಸಲ ಒಂದು ಮರಾಠರಿಗೆ ಬೀದರ್ ಡಿಸ್ಟಿಕ್ದಾಗ ಟಿಕೆಟ್ ಕೊಡ್ತೀವಂತ. ನಮ್ಮ ಸಮಾಜದಾಗ ನೋಡ್ರಿ, ಈಗ ಮುಂಚೆಯಲ್ಲಿ ವಿಧಾನಸಭೆ ಸಲುವಾಗಿ ಡಾಕ್ಟರ್ ದಿನಕರ್ ಮೋರೆ ಅವರು ಕೇಳಿದರು. ಮತ್ತು ಸುಮಾರು 2014ದಿಂದ ನಮ್ಮ ಸಮುದಾಯದಿಂದ ನಂದಕುಮಾರ್ ಸಾಳುಂಕಿ ಉದ್ಯಮಿ ಮತ್ತು ಸಮಾಜ ಸೇವಕರು ಅವ್ರದ್ದು ಕೊಡುಗೆ ಯಾವಾಗಲೂ ಯಾವುದೋ ಕಲ್ಚರಲ್ ಆ್ಯಕ್ಟಿವಿಟಿ ಇರಲಿ, ಪಾರ್ಟಿದಿರಲಿ, ಏನೋ ಇರಲಿ, ಸಮುದಾಯದಿರಲಿ, ಅವ್ರದ್ದು ಕಾಂಟ್ರಿಬ್ಯೂಷನ್ ಇದ್ದೇ ಐತಿ. ನಮ್ಮ ಸುಖ ದುಃಖದಾಗ ಅವ್ರು ಇದ್ದೇ ಇದ್ದಾರೆ. ಈಗ 2 ಸಲ ಕೇಳಿದ್ದಾರೆ, ಸಿಕ್ಕಿಲ್ಲ. ಈ ಸಲ ಪ್ರಾಬಲ್ಯವಾಗಿ ನಮಗೇನದ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಬೇಕು. ಸಪೋಸ್ ಈ ಸಲ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ನಮಗೆ ಬೇಕು. ಭಾರತೀಯ ಜನತಾ ಪಾರ್ಟಿಗೆ ಈಗ ನಾವು ಬೇಕು ಏನು ಬೇಡ ಅದು ವರಿಷ್ಠರು ಮನವಿ ಮಾಡಿದೆವು, ರಾಜ್ಯದಾಗ ಮಾಡಿದ್ವಿ.